ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಟ್ರ್ಯಾಪ್ ಪ್ರಕರಣ. ಟ್ರ್ಯಾಪ್ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಮಾಡೋಕೆ ಹೋದಾಗ ಕಿರ್ಚಾಡಿದ್ದಾರೆ. ಲಂಚ ಸ್ವೀಕರಿಸ್ತಾ ಇದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು. ಚೀಟಿ ವ್ಯವಹಾರದಕ್ಕೆ ಸಂಬಂಧ ಹಣವನ್ನ ಪಡೆದುಕೊಳ್ಳುವಾಗ ಅಥವಾ ಲಂಚ ತೆಗೆದುಕೊಳ್ಳುವಾಗ ಲಾಕ್ ಆಗಿದ್ದಾರೆ. 4 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ ಹಣ ತಗೊಳ್ಳುವಾಗಲೇ ಪೊಲೀಸ್ ಅಪ್ಪ ಸಿಕ್ಕಾಕೊಂಡಿದ್ದಾನೆ. ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಶಿರಸಿ ಸರ್ಕಲ್ ಬಳಿಯ ಇದೀಗ ಕಾರ್ ಗ್ರೌಂಡ್ ಬಳಿಯೇ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಪೊಲೀಸ್ ಅಪ್ಪ ಸಿಕ್ಕಾಕೊಂಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆ. ಎಕ್ಸಾಕ್ಟ್ ಮಾಹಿತಿಯ ಮೇರೆಗೆ ಆಫೀಸರ್ಸ್ಗಳು ಕೂಡ ಅಲ್ಲಿಗೆ ಲಗ್ಗೆ ಇಟ್ಟಿದ್ದಾರೆ. ಇಲ್ಲಿ ಎಷ್ಟು ವರ್ಷಗಳಿಂದ ಇಂತಹ ಲಂಚ ತೆಗೆದುಕೊಳ್ಳುವ ಕೆಲಸಗಳಾಗ್ತಾ ಇತ್ತೋ ಗೊತ್ತಿಲ್ಲ. ಇವತ್ತು ಆತನ ಹಣೆ ಬರ ಕೆಟ್ಟಿತ್ತು ಅಂತ ಕಾಣುತ್ತೆ. ಎಡದೆ ಮಗ್ಲಲ್ಲಿ ಎದ್ದಿದ್ದ ಅಂತ ಕಾಣುತ್ತೆ. ಸಿಗ್ಹಾಕೊಂಡಿದ್ದಾನೆ, ತಗ್ಲಾಕೊಂಡಿದ್ದಾನೆ. ನಿಮ್ಮ ಸಿಬ್ಬಂದಿ ಕರೀರಿ ಸರ್. ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಹೇಳಿದ ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಪೊಲೀಸ್ ನಾವು ಪೊಲೀಸ್ ಹೇಳಿ ಅಂತ ಆಯ್ತು. ಮತ್ತೆ ಹೇಳ್ತಾ ಇದ್ದೀನಿ ಈ ಕಡೆ ನೀಡಿ ಬರೀ ಲೋಕಾಯುಕ್ತ ಪೊಲೀಸ್ ಅಜಯ್ ನೀಡ್ತಾರೆ. ಅಜಯ್, ತಗ್ಲಾಕೊಂಡ ಮೇಲೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಈ ಹೈ ಡ್ರಾಮಾನ ಡೀಟೇಲ್ಸ್ ಕೊಡೋದಾದ್ರೆ ಕಂಪ್ಲೀಟ್ ಆಗಿ. ಖಂಡಿತವಾಗ್ಲೂ ವಿದ್ಯಾ, ನಿನ್ನೆ ಏನು ಇನ್ಸ್ಪೆಕ್ಟರ್ನ ಟ್ರ್ಯಾಪ್ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಅಂದ್ರೆ 5 ಲಕ್ಷ ಹಣನ ಏನು ಲಂಚವಾಗಿ ಬೇಡಿಕೆಯನ್ನ ಇಟ್ಟಿರ್ತಾರೆ. ಕಂಪ್ಲೇಂಟ್ ಒಬ್ರ ಹತ್ರ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಆಗಿದ್ದಂತಹ ಗೋವಿಂದರಾಜ್ ಏನಿದ್ದಾರೆ ಅವರು ನಿನ್ನೆ ಏನು ಅವರನ್ನ ಟ್ರ್ಯಾಪ್ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ, ಅಂದ್ರೆ ಇವರು ದುಡ್ಡನ್ನ ಇಸ್ಕೊಳ್ಳೋದಕ್ಕೆ ಹೋಗಿರ್ತಾರೆ ಅಲ್ಲಿ ಓರ್ವ ವ್ಯಕ್ತಿಯಿಂದ. ಸೊ ಈಗ ಆ ಸಂದರ್ಭದಲ್ಲಿ ಕೂಡ ಯಾವಾಗ ಇವರು ನಾನು ಟ್ರ್ಯಾಪ್ ಆಗಿದ್ದೀನಿ ಅಂತ ಗೊತ್ತಾಗತ್ತೋ ಆಗ ಅಲ್ಲಿ ಒಂದು ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜೋರಾಗಿ ಕಿರ್ಚಾಡುವಂಥದ್ದು ಮತ್ತೆ ಬಿಡ್ಸ್ಕೊಂಡು ಹೋಗುವಂಥದ್ದು ಈ ಕೆಲಸಕ್ಕೆ ಮುಂದಾಗ್ತಾ ಇದಾರೆ. ಯಾಕಂದ್ರೆ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ ಮಾಡುವಂತ ಸಂದರ್ಭದಲ್ಲಿ ಒಂದು ಪೌಡರ್ ಅನ್ನ ಯೂಸ್ ಮಾಡಿರ್ತಾರೆ. ಆ ಪೌಡರ್ ಇಂದ ಅವರು ಹಣವನ್ನ ತಗೊಂಡ ನಂತರದಲ್ಲಿ ಅದು ಫಿಂಗರ್ ಪ್ರಿಂಟ್ ಆಗಿ ಅದು ಕೋರ್ಟ್ ಅಲ್ಲಿ ಎವಿಡೆನ್ಸ್ ಆಗತ್ತೆ. ಆ ಸಂದರ್ಭದಲ್ಲಿ ಅದನ್ನ ಏನಾದ್ರು ಇವರು ನಾಶ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಹೈಡ್ರಾಮಾ ಮಾಡುದ್ರ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಯಾಕಂದ್ರೆ ಅಷ್ಟು ಜನ ಹಿಡ್ಕೊಂಡಿದ್ರು ಕೂಡ ಅವರು ಏಕಾಏಕಿ ಕೈಯನ್ನ ಬಿಡಿ ನನ್ಗೆ ಅಂತ ಹೇಳಿ ಏನು ಸುಮ್ನೆ ಕೂಗಾಡುವಂಥದ್ದು, ಚೀರಾಡುವಂಥದ್ದು ಒಂದ್ ರೀತಿ ಹೈಡ್ರಾಮಾ ಮಾಡಿದ್ದಾರೆ. ಸೊ ಈಗ ಆ ಒಂದು ವಿಡಿಯೋ ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂತದ್ದು. ಈಗಾಗಲೇ ಆ ಒಂದು ಟ್ರ್ಯಾಪ್ ಆದ ನಂತರದಲ್ಲಿ ಕಂಪ್ಲೀಟ್ ಆದಂತ ಪ್ರೊಸೀಜರ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮುಗಿಸಿ ಅವರನ್ನು ಕೂಡ ಈಗಾಗಲೇ ಜೈಲಿಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಈಗ ಏನು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮಾಡಿರುವಂತದ್ದೇ ತಪ್ಪು, ಅದನ್ನು ಒಪ್ಕೊಂಡು ಹೋಗೋದ್ ಬಿಟ್ಟು ಈ ರೀತಿಯಾದಂತಹ ಹೈಡ್ರಾಮಾ ಬೇಕಿತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಸದ್ಯ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತದ್ದು ವಿದ್ಯಾ. ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ. ಹೌದು, ತಪ್ಪಾಗಿದೆ, ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದ್ರ ನಡುವೆ ಈ ಹೈಡ್ರಾಮಾ ಇನ್ನಷ್ಟು ನಿಮ್ಮ ಮರ್ಯಾದೆಯನ್ನ ಕಳೆಯುವಂತಹ ಮತ್ತು ಪ್ರಚಾರಕ್ಕೆ ಇದು ಹೆಚ್ಚು ಈಡು ಮಾಡುವಂತಹ ವಿಡಿಯೋ ಆಗತ್ತೆ. ಅದನ್ನ ಅವ್ರು ಮಾಡ್ಕೊಂಡಿದ್ದಾರೆ ಕೈಯಾರೆ. ನಿಮ್ಮ ಸಿಬ್ಬಂದಿ ಕರೀರಿ ಸರ್. ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಹೇಳಿದ ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಪೊಲೀಸ್ ನಾವು ಪೊಲೀಸ್ ಹೇಳಿ ಅಂತ ಆಯ್ತು. ಮತ್ತೆ ಹೇಳ್ತಾ ಇದ್ದೀನಿ ಈ ಕಡೆ ನೀಡಿ ಬರೀ ಲೋಕಾಯುಕ್ತ ಪೊಲೀಸ್ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, ಎಜಿಒ ಬಂದು ಗೋವಿಂದರಾಜು, ಇವರು ಇನ್ಸ್ಪೆಕ್ಟರ್ ಕೆಪಿ ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 lakhs ಇತ್ತು. ಅದರಲ್ಲಿ 24 ತಾರೀಕು 1 lakh ತಗೊಂಡಿದ್ದಾರೆ. ಮತ್ತೆ ನಿನ್ನೆ ಡಿಮ್ಯಾಂಡ್ 4 lakhs ಇತ್ತು. ಸೊ ಈ 4 lakhs ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡಿದೆ. ಇದರಲ್ಲಿ ವರ್ಕ್ ಬಂದು 12/2026 ಅಂತ ಒಂದು ಕೆಪಿ ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲೆ ಆಗುತ್ತೆ. ಇದು ಬಡ್ಸ್ ಆಕ್ಟ್ ಒಳಗಡೆ ಕೇಸ್ ಆಗುತ್ತೆ. ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ
ಅಂದರೆ ಈ ಕಂಪ್ಲೇನೆಂಟ್ ಆಗಿ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ ಇದ್ದಾರೆ. ಸೊ ಈ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದರು ಇನ್ಸ್ಪೆಕ್ಟರ್. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಎಲ್ಲಿ ಟ್ರ್ಯಾಪ್ ಆಗಿದೆ ಸರ್ ಸ್ಟೇಷನ್ ಟ್ರ್ಯಾಪ್ ಆಗಿದ್ದ ಅಥವಾ ಬೇರೆ 4:30ಗೆ ಸಾಯಂಕಾಲ ಈ ಚಾಮರಾಜಪೇಟೆ ನಮ್ಮ CR ಗ್ರೌಂಡ್ ಹತ್ತಿರ ಟ್ರ್ಯಾಪ್ ಆಗುತ್ತೆ. ಸೊ ಇದರಲ್ಲಿ ಬೇಸಿಕಲಿ ಒಂದು ಈ ಕಂಪ್ಲೇನೆಂಟ್ ಯಾರಿದ್ದಾರೆ ಮೊಹಮ್ಮದ್ ಅಕ್ಬರ್ ಮತ್ತು ಇವರ ಫ್ರೆಂಡ್ಸ್ 3-4 ಜನ ಮೇಲೆ 3 ಕೇಸ್ಗಳು ದಾಖಲಾಗತ್ತೆ.